ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳ ಬಗ್ಗೆ ಮಾತಾಡಿದ್ಯಾ? ನಿನ್ ಮಾನ ಮರ್ಯಾದೆ ಇಲ್ವೇನೋ? ಒಬ್ರು ಸತ್ತೋಗವ್ರೆ, ಒಬ್ರು ಜೈಲ್ಗೆ ಹೋಗ್ಬಿಟ್ಟವ್ರೆ. ನೀನ್ ನೋಡಲಿ, ನಿನ್ ಮುಟ್ಟು ನೋಡ ಕತ್ತೆ ಕಿರ್ಸಂಗ್ ಕಿರ್ತಿಯ ನನ್ನ ಮನೆ ನೋಡಕ್ ಅಸಹ್ಯವಾಗಿದ್ಯಾ? ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ಯಾ? ಆಂಜನೇಯ ತರ ಇದ್ರೆ ಅವ್ನಿಗೆ ಯಾರು 100 ಕೋಟಿ ಕೊಡ್ತಾರೆ? ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳ ಬಗ್ಗೆ ಮಾತಾಡಿದ್ಯಾ? ಒಬ್ರು ಸತ್ತೋಗವ್ರೆ, ಒಬ್ರು ಜೈಲ್ಗೆ ಹೋಗ್ಬಿಟ್ಟವ್ರೆ, ಮತ್ತೆ ಇನ್ನೊಬ್ರು ಏನೋ ಆಗ್ಬಿಟ್ಟಿದ್ದಾರೆ, ಅದಾಗ್ಬಿಟ್ಟಿದ್ದಾರೆ. ಯಾವ ಹೀರೋನ ಬಿಟ್ಟಿಲ್ಲ, ಎಲ್ಲ ಹೀರೋಗಳ ಬಗ್ಗೆ ಮಾತಾಡಿದ್ಯಾ? ನಿನಗೆ ಮಾನ ಮರ್ಯಾದೆ ಇಲ್ವೇನೋ? ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ಯಾ? ಆಂಜನೇಯ ತರ ಇದ್ರೆ ಅವ್ನಿಗೆ ಯಾರು 100 ಕೋಟಿ ಕೊಡ್ತಾರೆ? ನೀನ್ ನೋಡಲಿ, ನಿನ್ ಮುಟ್ಟು ನೋಡ ಒಳ್ಳೆ ಕಪ್ಪೆ ಗೆಲ್ತಲ್ಲ, ನನ್ಗೆ ಅಸಹ್ಯ ಬರುತ್ತೆ. ಒಳ್ಳೆ ಕತ್ತೆ ಕಿರ್ಸಂಗ್ ಕಿರ್ತಿಯ ನನ್ನ ಮನೆ ನೋಡಕ್ ಅಸಹ್ಯವಾಗಿದ್ಯಾ? ಹುಚ್ಚು ನನ್ನ ಮಗ ಆಗ್ಬಿಟ್ಟಿದ್ಯಾ? ಅರೆ ಹುಚ್ಚ ಆಗ್ಬಿಟ್ಟಿದ್ಯಾ? ಬಂದು ಸ್ಟೇಜ್ ಮೇಲೆ ಕುಡ್ಕೊಂಡು ಮಾತಾಡ್ತೀಯ, ಇಲ್ಲ ಏನಾದ್ರು ತಗೊಂಡ್ ಮಾತಾಡ್ತಿದ್ದ ಗೊತ್ತಿಲ್ಲ ಸಂಡ ನೀನು. ನಿನ್ಗಿದೆ ಕೊನೆ ಎಚ್ಚರಿಕೆ. ನೀನ್ ಯಾರ್ಯಾರ ಬಗ್ಗೆ ಮಾತಾಡಿದ್ಯಾ, ನಿನ್ನಿಂದ ಯಾರಿಗ ಅನ್ಯಾಯ ಆಗಿದೆ ಅದು ಕೋರ್ಟ್ ಮುಖಾಂತರ ಬಗೆಹರಿಸ್ಕೋ. ಇಲ್ಲ ನಿನ್ನ ಹತ್ರ ಏನ್ ದಾಖಲೆ ಇದೆ, ನೀನ್ ತಾಕತ್ತಿದ್ರೆ ಮಾಗಡಿ ರೋಡ್ ಅಂಜನ್ ಥಿಯೇಟ್ರು ಅಂತ ಬಂದು ಕನ್ನಡಿಗ ಹೋಗಿ ಅಂತ ಕೇಳೋ. ರಾಜವಂಶದ ಅಭಿಮಾನಿ ಕಾಲ ಎತ್ಕೊಂಡು ಹೇಳ್ತಾ ಇದೀನಿ, ನಿನ್ಗೆ ತಕ್ಕನಾಗಂತ ಉತ್ತರ ಕೊಡೋದು ನಾವಿದ್ದೀವಿ. ನಿನ್ ಹತ್ರ ದಾಖಲೆ ಇದೆಯಾ? ನಿನ್ಗೆ ಅನ್ಯಾಯ ಆಗಿದ್ಯಾ? ನಿನ್ನ ಹತ್ರ ದಾಖಲೆ ಇದ್ರೆ ತಗೊಂಬ. ಅದಕ್ಕೆ ಬೇಕಾದ್ರೆ ನಿನಗೆ ಏನು ಬೇಕೋ ಅದಕ್ಕೆ ಪರಿಹಾರ ನಾವು ಮಾಡೋಣ. ಅದು ಬಿಟ್ಬಿಟ್ಟು ನಾನೇ ಗಂಡಸು ಅಂತ ಹೇಳ್ಬಿಟ್ಟು ಹುಚ್ಚುಚ್ಚಿನ ತರ ಮೈಕ್ ಸಿಕ್ಬಿಟ್ರೆ ಅಂತ ನಾನು ಹುಚ್ಚಿನಾಯ್ ತರ ಕಿರ್ಚಾರ್ ಮಾಡ್ಕೊಳ್ಳಿ. ನೀನ್ ಮಾತಾಡಿರೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಮತ್ತೆ ನೀನ್ ಯಾರ ಹೆಸರು ಹೇಳ್ತಾ ಇದೆಯೋ ಅಪ್ಪು ಬಾಸ್ ಜೊತೆ ಇದ್ದವರು, ಅವ್ರ ಹತ್ರ ಫೋನಲ್ಲಿ ಸಂಭಾಷಣೆ ಮಾಡಿದೀನಿ. ಅವರು ಇದಕ್ಕೂ ಏನು ಸಂಬಂಧ ಇಲ್ಲ. ಏನೋ ಒಂದು ಅಡ್ವಾನ್ಸ್ ಕೊಟ್ಟಿದ್ರು, 2 ದಿನ ಆದ್ಮೇಲೆ ಅಷ್ಟು ಸಿನಿಮಾ ಮಾಡಿದವ್ರೆ ತೀರೋದ್ರು. ಅದ್ರ ಬಗ್ಗೆ ನಮ್ಮ ಹತ್ರ ಮೂಟೆ ಯಾವ್ದು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ನಾನು ಅವ್ರು ಯಾರ ಹತ್ರ ಹೇಳ್ತಾ ಇದೆಯೋ ಅವ್ರ ಎದುರುಗಡೆ ಕರೆಸಿ ಅಪ್ಪು ಬಾಸ್ ಅವ್ರಿಗೆ ಈಗ ಏನ್ ಕಳಂಕ ಒಪ್ಸಿದ್ಯೋ ಅದನ್ನ ಹೊರಿಸ್ತೀವಿ. ಮತ್ತೆ ಕನ್ನಡ ಚಿತ್ರರಂಗದ ಒಳ್ಳೆ ಚಿತ್ರ ಕೊಟ್ಟಂತಹ ಪ್ರೇಮ್ ಆಗಿರ್ಬೋದು, AP ಅರ್ಜುನ್ ಅವ್ರು ಆಗಿರ್ಬೋದು, ಮತ್ತೆ ಧ್ರುವ ಸರ್ಜಾ ಅವ್ರು ಆಗಿರ್ಬೋದು, ಕನ್ನಡ ಚಿತ್ರರಂಗದ ಎಲ್ಲಾ ಹೀರೋಗಳ ಬಗ್ಗೆ ಸ್ವಲ್ಪ ಜನಗಳ ಬಗ್ಗೆ ಮಾತಾಡ್ತಾ ಇದೀಯಾ. ನೀನು ನನ್ನ ಮಗ, ನೀನು ಹುಚ್ಚು ನನ್ನ ಮಗ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅಭಿಮಾನಿಗಳಾದವ್ರು ನಾವು ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ. ಇದಕ್ಕೆ ಮುಂದಿನ ದಿನ ಎಲ್ಲ ಅಭಿಮಾನಿಗಳು ನಿನ್ಗೆ ತಕ್ಕನಾದಂತ ಉತ್ತರ ಕೊಡ್ತೀವಿ. ಆದಷ್ಟು ಬೇಗ ನೀನು ಅಪ್ಪು ಬಾಸ್ ಬಗ್ಗೆ ಮಾತಾಡಿರೋದಕ್ಕೆ ಕ್ಷಮೆ ಕೇಳಬೇಕು. ಮತ್ತೆ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ನೀನು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಕನ್ನಡ ಚಿತ್ರ ಪ್ರೇಮಿಗಳ ಎಲ್ಲಾ ಅಭಿಮಾನಿಗಳು ನೀನ್ ಯಾರ್ಯಾರ ಬಗ್ಗೆ ಹೇಳಿದ್ಯಾ, ಜೈಲ್ಗೆ ಹೋಗಿದ್ದಾರೆ, ಸತ್ತೋಗಿದ್ದಾರೆ, ಮತ್ತೊಂದು ಮಗದೊಂದು ಎಲ್ಲ ಅಭಿಮಾನಿಗಳು ಬರ್ತೀವಿ, ಒಟ್ಟಾಗಿ ನಿಂತೀವಿ. ಇದು ಕನ್ನಡ ಚಿತ್ರರಂಗದಕ್ಕೆ ಹೀರೋಗಳಿಗಾದಂತ ಅವಮಾನ ಬರೀ ಅಪ್ಪು ಬಾಸ್ಗೆ ಅಲ್ಲ, ಎಲ್ಲಾ ಹೀರೋಗಳ ಹೆಸರು ತಗೊಂಡಿದ್ಯಾ. ನಿನ್ಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಎಲ್ಲ ಅಭಿಮಾನಿಗಳು ಸೇರಿ ಕನ್ನಡಿಗರು ನಿನ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ.